ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಅಡುಗೆ ಮನೆ. ಇವತ್ತು ನಾನು ನಿಮ್ಗೊಂದು ಸೂಪರ್ ಆಗಿರೋ 5 ಮಿನಿಟ್ಸಲ್ಲಿ ಆಗೋ ಒಂದು ರೆಸಿಪಿ ತೋರಿಸ್ಬಿಡ್ತೀನಿ. ಅದೇ ಪೋರ್ಕಲ್ಲಿ ಟವಾ ಫ್ರೈ. 2 ಥರ ನಾನು ಟವಾ ಫ್ರೈ ಮಾಡ್ತೀನಿ. ಫಸ್ಟು ಮೊದಲು ಉಪ್ಪು ಖಾರ ಹಾಕ್ಕೊಂಡು ಇದು ಮಾಡೋದು, ನೆಕ್ಸ್ಟು ಲಾಸ್ಟಲ್ಲಿ ಉಪ್ಪು ಖಾರ ಹಾಕ್ಕೊಂಡು ಇದು ಮಾಡೋದು. ಇವೆರಡು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇಲ್ಲಿ ನಾನು 2 ಥರ ಪೋರ್ಕ್ ತಗೊಂಡಿದ್ದೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗೆ, ಒಂದು ನಾರ್ಮಲ್ ಪೀಸಸ್ ಥರ. ಇನ್ನೊಂದು ಬಂದು ಈ ಥರ ಉದ್ದುದ್ದ ಇಟ್ಕೊಂಡಿರ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಹಾಫ್ ಲೆಮನ್ ತಗೊಂಡಿದ್ದೀನಿ. ಆಮೇಲೆ ಇದನ್ನು ಕರಿಯೋದಕ್ಕೆ ಎಣ್ಣೆ. ಇದು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಇದು ದೊಡ್ಡ ಪೀಸಸ್ ಇದೆಯಲ್ಲ ಅದನ್ನು ಫಸ್ಟೇ ನಾನು ಉಪ್ಪು ಖಾರ ಹಾಕ್ಕೊಂಡ್ಬಿಡ್ತೀನಿ. ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಒಂದು ಹಾಫ್ ಸ್ಪೂನ್ ಸಾಲ್ಟ್ ತಗೊಂಡಿದ್ದೀನಿ, ಹಾಫ್ ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ, 1/4 ಸ್ಪೂನ್ ಟರ್ಮರಿಕ್ ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಬಂದು ಇದಕ್ಕೆ ಅಪ್ಲೈ ಮಾಡ್ಕೊಂಬಿಡೋದು, ಹಚ್ಬಿಡೋದು. ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅಂತ. ನೋಡಿ, ಹಿಂಗೆ ಲೈಟಾಗಿ ಹಿಂಗೆ ಅದ್ರ ಮೇಲೆ ಹಾಕ್ಕೊಳ್ಳೋದು, ತಿರುಗಿಸೋದು, ಮತ್ತು ಇನ್ನು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದು. ಹೀಗೆ ಎಲ್ಲ ಪೀಸಸ್ನು ಮಾಡ್ಕೊತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ. ಇದು ಮಿಕ್ಸ್ ಮಾಡಿಕೊಂಡು 1/2 ಅವರ್ ಇದನ್ನು ಬಿಟ್ಬಿಡಬೇಕು. 1/2 ಅವರ್ ಫ್ರಿಜ್ಜಲ್ಲಿ ಬೇಕಿದ್ರೆ ಇಟ್ಕೊಳ್ಳಿ, ಆಚೆ ಬೇಕಿದ್ರೆ ಇಟ್ಕೊಳ್ಳಿ. 1/2 ಅವರ್ ಬಿಡಬೇಕಷ್ಟೆ. ಅಷ್ಟರಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದನ್ನು ನಾವು ಡೈರೆಕ್ಟ್ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಹಾಕ್ಕೊಂಡ್ಬಿಡ್ತೀವಿ. ಈ ಥರ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಎಲ್ಲ ಏನೂ ಇಲ್ಲ, ಹಂಗೆ ಹಾಕ್ಕೊಳ್ಳೋದು, ಮಿಕ್ಸ್ ಮಾಡ್ತಿರೋದು. ಇದರಲ್ಲೇ ಎಣ್ಣೆ ಬಿಡುತ್ತೆ ಗೈಸ್. ನೋಡ್ತಾ ಇರಿ, ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಎಣ್ಣೆ ಬಿಡುತ್ತೆ ಅಂತ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮಿಕ್ಸ್ ಮಾಡ್ಕೋತಾ ಇರಿ. ಇದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಇದು ಚೆನ್ನಾಗಿರುತ್ತೆ. ಮತ್ತು ನಾನು ಆವಾಗಲೇ ಫಸ್ಟು ಉಪ್ಪು ಖಾರ ಹಾಕಿದ್ಮೇಲೆ ಅದು ಚೆನ್ನಾಗಿರುತ್ತೆ. ಎರಡೂ ಒಂದು ಸತಿ ನೀವು ಟ್ರೈ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಮಿಕ್ಸ್ ಮಾಡ್ಕೋತಾ ಇರಿ ನೀವು ಎಣ್ಣೆ ಬರೋವರೆಗೂ. ಅದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ನಾನು ಆವಾಗಲೇ ಅದನ್ನು ತೋರಿಸಿದ್ನಲ್ಲ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒಂದು 1/2 ಅವರ್. ಅದಾದಮೇಲೆ ಅದನ್ನು ಹಂಗೆ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಈ ಥರ ಎಣ್ಣೆ ಬಿಟ್ಕೋತಾ ಇದೆ, ನೋಡಿದ್ರ? ಈ ಥರ ಎಣ್ಣೆ ಬಿಟ್ಕೋತಾ ಇರುತ್ತೆ. ಬಿಟ್ಕೊಂಡು ಅದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿರಬೇಕು. ಇವಾಗ ನಾನು ಇದನ್ನು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ನಾನೊಂದು ತವಾ ಇಟ್ಟಿದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೋತೀನಿ. ನೀವು ಬೇಕಿದ್ದರೆ ಈ ಇದ್ರಲ್ಲಿ ಬರೋ ಎಣ್ಣೆ ಕೂಡ ಇದಕ್ಕೆ ಹಾಕ್ಕೋಬೋದು. ಇದಕ್ಕೂ ಚೆನ್ನಾಗೇ ಇರುತ್ತೆ. ಈಗ ಎಣ್ಣೆ ಹಾಕ್ಕೊಂಡು ಒಂದೊಂದು ಪೀಸೇ ನಾನು ಈ ಥರ ಹಾಕ್ಕೊಂಡ್ಬಿಡ್ತೀನಿ. ಒಂದೊಂದು ಪೀಸೇ ಈ ಥರ ಹಾಕ್ಕೋತೀನಿ. ಇದನ್ನು ಲೋ ಫ್ಲೇಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಇದೂ ಹಂಗೆ ರೆಡಿ ಆಗುತ್ತೆ. ನೋಡಿ, ಈ ಥರ ಇದು ಎಣ್ಣೆ ಬಿಟ್ಕೋತಾ ಇದೆ, ಹಂಗೆ ಬ್ರೌನ್ ಆಗ್ತಾ ಇರುತ್ತೆ. ಮಿಕ್ಸ್ ಮಾಡ್ಕೋತಾ ಇರಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗಷ್ಟೇ ಹಾಕಿರೋದು. ಒಂದು ಕಡೆ ಬೇಯ್ದಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋದು ನಾವು. ಇವಾಗ ನಾನು ಇದನ್ನು ಟರ್ನ್ ಮಾಡ್ಕೊತೀನಿ. ಹಂಗೆ ತಿರುಗಿಸ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ ಎಣ್ಣೆ ಎಷ್ಟು ಬಿಟ್ಕೋತಾ ಇದೆ, ಹಾಗೆ ಲೈಟಾಗಿ ಬ್ರೌನ್ ಟರ್ನ್ ಆಗ್ತಾ ಇದೆ. ಇನ್ನೂ ಟರ್ನ್ ಆಗಬೇಕು. ಈ ಥರ ಟರ್ನ್ ಮಾಡ್ಕೋತಾ ಇರಿ. ಎಲ್ಲೆಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ಅಲ್ಲಲ್ಲಿ ಅದನ್ನು ಸುಡ್ಕೋತಾ ಇರಿ. ಇದು ನೋಡಿ, ಹಂಗೆ ಎಣ್ಣೆ ಬಿಟ್ಕೊಂಡು ಟರ್ನ್ ಆಗ್ತಾ ಇದೆ ಬ್ರೌನ್ ಆಗಿ. ಎರಡು ಬೇಗ ಆಗಿಬಿಡುತ್ತೆ ಗೈಸ್. 5 ನಿಮಿಷ ಸಾಕು ಮಾಡೋದಕ್ಕೆ. ಇದು ತಿಳಿ ಸಾರಿಗೆ, ಬಸ್ಸಾರಿಗೆಲ್ಲ ಇದನ್ನು ಮಾಡಿಕೊಂಡು ಪೋರ್ಕ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ನೋಡಿ ಗೈಸ್, ಇದು ಫುಲ್ ಬ್ರೌನಾಗಿ ಟರ್ನ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ನಾನು ಎತ್ಕೊಂಡು ಬಿಡ್ತೀನಿ ಒಂದು ಪ್ಲೇಟಿಗೆ. ಈಗ ಸ್ವಲ್ಪ ಬಗ್ಸಿದ್ರೆ ಅದರಲ್ಲಿರೋ ಎಣ್ಣೆ ಎಲ್ಲ ಹಂಗೆ ಇರುತ್ತೆ. ನಾನು ಟಿಫಿನಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಿಮಗೆ. ಹೀಗೆ ಟಿಫಿನಲ್ಲಿ ಹಾಕ್ಕೊಂಡ್ಬಿಟ್ಟು ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಇದಕ್ಕೆ ಒಂದು 1/4 ಸ್ಪೂನ್ ಸಾಲ್ಟ್ ಹಾಕ್ಕೊತೀನಿ. 1/4 ಸ್ಪೂನ್ ಸಾಲ್ಟು, ಒಂದು 1/4 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಇದಕ್ಕೆ ನಾನು ನಿಂಬೆ ಹಣ್ಣಿನ ರಸ ಒಂದು 1/4 ಭಾಗ ಹಾಕ್ಕೊತೀನಿ. ಇವಾಗ ಇದನ್ನು ಟಿಫಿನ್ ಒಂದು ಫುಲ್ ಕ್ಲೋಸ್ ಮಾಡಬೇಡಿ, ಸುಮ್ಮನೆ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಮಿಕ್ಸ್ ಮಾಡೋದು. ನೋಡಿ, ಈ ಥರ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಆಗಿ ರೆಡಿ ಆಗುತ್ತೆ. ನೋಡಿ, ಇದು ನಾನು 3 ಐಟಮ್ಸ್ ಹಾಕಿ ಮಿಕ್ಸ್ ಮಾಡಿದ್ರಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರಾ. ಇಷ್ಟೇ, ಇದೊಂದು. ಇವಾಗ ಅದೇನಾಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಇದು ಕೂಡ ರೆಡಿ ಆಗಿದೆ. ಇಷ್ಟೇ ನೋಡಿ, ಈ ಥರ ಲೈಟ್ ಬ್ರೌನ್ ಬಂದಿದ ತಕ್ಷಣ ಎತ್ಕೊಂಡು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ಫಸ್ಟೇ ನಾವು ಉಪ್ಪು ಖಾರ ಹಾಕಿರ್ತೀವಿ, ಅದಕ್ಕೆ ನಾವು ಲಾಸ್ಟಲ್ಲಿ ಉಪ್ಪು ಖಾರ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ ಇದಕ್ಕೆ 2 ಐಟಮ್ಸ್ಗೆ. ನೋಡಿ, 2 ಐಟಮು ಫೋರ್ಕಲ್ಲಿ ರೆಡಿ ಮಾಡಿದ್ದೀನಿ ನಾನು. ಒಂದು ಫಸ್ಟು ಉಪ್ಪು ಖಾರ ಹಾಕೋದು, ಇನ್ನೊಂದು ಆಮೇಲೆ ಉಪ್ಪು ಖಾರ ಹಾಕೋದು. ಇಷ್ಟೇ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ನನಗೆ ಹೇಳಬೇಕು ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು.